1ನೇ ಸಮುವೇಲ 15ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದ್ಕೊಳ್ಳೋಣ. ನಾನು ಓದ್ತೇನೆ. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಎಲ್ಲ ಕೇಳಿಸ್ಕೊಳ್ಳಿ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ದೇವರು ವಿಧೇಯತ್ವಕ್ಕೆ ಮೆಚ್ಚುತ್ತಾರೆ, ಅವಿಧೇಯತ್ವಕ್ಕೆ ಮೆಚ್ಚುತ್ತಾರೆ. ಯಾಗಗಳು ಮಾಡ್ತಾರೆ, ತ್ಯಾಗಗಳು ಮಾಡ್ತಾರೆ, ಊರಿಗೆ ಊಟ ಹಾಕಿಸ್ತಾರೆ, ಕಾಣಿಕೆಗಳು ಕೊಡ್ತಾರೆ, ಗುಡಿಗಳು ಕಟ್ಟಿಸ್ತಾರೆ. ಆದ್ರೆ ಮಾತು ಕೇಳಲ್ಲ, ದೇವ್ರ ಮಾತು ಕೇಳಲ್ಲ. ಎಲ್ಲ ಮಾಡ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ, ಕಾಣಿಕೆಗಳನ್ನ ಕೊಡ್ತಾರೆ, ಹಾಡುಗಳನ್ನ ಹಾಡ್ತಾರೆ, ವಾಕ್ಯಗಳನ್ನ ಸಾಕ್ಷಿಗಳನ್ನ ಹೇಳ್ತಾರೆ. ಆದ್ರೆ ದೇವ್ರ ಮಾತು ಕೇಳಲ್ಲ. ಒಂದು ಸುಮಾರು ಕಳ್ಳತನ, ಮೋಸ, ವಂಚನೆ, ಬಡ್ಡಿ ವ್ಯಾಪಾರಗಳು ಬೇಕಾದೆಲ್ಲ ಮಾಡಿದ್ರು. ಒಂದಿನ ಕೋರಿ ಕುಣ ಯೋಗಿ ಯಜ್ಞಗಳು ಮಾಡಿ ಏನ್ ಪ್ರಯೋಜನ? ಕೊಲೆಗಳು ಮಾಡಿ ಊರಿಗೆ ಊಟ ಹಾಕಿಸ್ತೇನೆ, ನಾನು ಹಬ್ಬಗಳಲ್ಲಿ, ಜಾತ್ರೆಗಳಲ್ಲಿ ನಾನು ಅನೇಕ ದಾನ ಧರ್ಮಗಳನ್ನು ಮಾಡ್ತೇನೆ ಅಂತ ನೀವು ಏನೆಲ್ಲ ಮಾಡಿದ್ರು, ಇದಕ್ಕೆಲ್ಲ ದೇವರು ಇಷ್ಟನೋ? ಇಲ್ಲ. ಯಜ್ಞ ಹೋಮಗಳಿಗಿಂತ ದೇವರು ವಿಧೇಯತ್ವಕ್ಕೆ, ಅಂದ್ರೆ ನೀನು ಒಪ್ಪಿಸಿಕೊಳ್ಳೋದಕ್ಕೆ, ವಿಧೇಯತೆ ತೋರಿಸುವುದಕ್ಕೆ, ದೇವರಿಗೆ ಭಯಪಟ್ಟು ನಡ್ಕೊಳ್ಳುವುದಕ್ಕೆ ಮತ್ತು ದೇವ್ರ ಮಾತು ಕೇಳುವುದಕ್ಕೆ ದೇವರು ಇಷ್ಟಪಡ್ತಾರೆ. ದೇವ್ರ ಮಾತು ಕೇಳ್ರಿ. ಬಹಳ ಜನ ದೇವ್ರ ಮಾತು ಕೇಳೋರು, ತಮ್ಮ ತಿಳಿದಿರ್ತ ತಾವು ಮಾಡ್ತಾನೇ. ದೇವರ ಕ್ರಮದಲ್ಲಿ, ದೇವರ ಉಪದೇಶದಲ್ಲಿ ನಡೆಯಲ್ಲ, ತನಗೆ ಇಷ್ಟ ಬಂದಂತ ಬದುಕ್ತಾನೆ. ಮತ್ತೆ ದೇವರಿಗೆಲ್ಲ ಕಾಣಿಕೆಗಳನ್ನ, ಯಜ್ಞಗಳನ್ನ, ಹೋಮಗಳನ್ನ, ಹವನಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಅದಕ್ಕೆ ಶಾಪ ಪಾಪಗಳು ಮನುಷ್ಯನ ಜೀವನದಲ್ಲಿ ರೋಗ, ವ್ಯಾಧಿ, ಬಾಧೆಗಳು, ಸಂಕಷ್ಟಗಳು ಬಿಟ್ಟು ಹೋಗ್ತಾ ಇಲ್ಲ. ಯಾಕೆ? ಎಷ್ಟು ಭಕ್ತಿ ಮಾಡಿದ್ರು ಅದರಲ್ಲಿ ಅರ್ಥವಿಲ್ಲದ, ವಿಚಾರವಿಲ್ಲದ ಆಚಾರ ಮಾಡಿದ ಮನುಷ್ಯನು ತನ್ನ ತಾನು ಆತ್ಮಿಕ ವಂಚನೆಗೆ ಒಳಪಡಿಸ್ಕೊಳ್ತಾ ಇದ್ದಾನೆ. ಆತ್ಮಿಕ ವಂಚನೆ. ತನಗೆ ತಾನು ಏನೋ ಭಕ್ತಿ ಮಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ, ನಾನು ದೇವ್ರ ಮಗ, ದೇವ್ರ ಮಗಳು ಅನ್ಕೊಳ್ತಾನೆ ಮೋಸ ಹೋಗ್ತಾ ಇದ್ದಾರೆ. ಆದ್ರೆ ಮನುಷ್ಯ ನಿಜವಾಗ್ಲು ಮಾಡಬೇಕಾದ ಏನು ಇದೆ? ದೇವ್ರ ಮಾತು ಕೇಳೋದು. ಬಹಳ ಜನ ದೇವ್ರ ಮಾತು ಕೇಳೋದು. ಇವತ್ತು ನೋಡಿ, ಪ್ರಾರ್ಥನೆಗಳನ್ನ ಎಲ್ಲರೂ ಮಾಡ್ತಾರೆ, ಆದ್ರೆ ಪ್ರತಿಫಲ ಕಾಣ್ತಾ ಇಲ್ಲ. ಭಕ್ತಿ ಮಾಡಿದ್ರೆ ಶಕ್ತಿ ಕಾಣಬೇಕು, ದುಡಿದ್ರೆ ಸಂಬಳ ಕಾಣಬೇಕು, ವ್ಯಾಪಾರ ಮಾಡಿದ್ರೆ ಲಾಭ ಮಾಡಬೇಕು, ಭಕ್ತಿ ಮಾಡಿದ್ರೆ ಶಕ್ತಿ ಕಾಣಬೇಕು. ಭಕ್ತಿ ಮಾಡಿದ್ರು ಕೂಡ ಯಾಕೋ ನನ್ನ ಜೀವನದಲ್ಲಿ ದರಿದ್ರ ಬರ್ತಿದೆ. ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಚರ್ಚೆಗೆ ಹೋದ್ರು, ಎಷ್ಟು ಕಾಣಿಕೆಗಳನ್ನ ಕೊಟ್ಟರು, ನಾನು ಏನ್ ಮಾಡಿದ್ರು ನನ್ನ ಬದುಕಿನಲ್ಲಿ ಏನು ಸುಖ ಅನುಭವಿಸ್ತೇನೆ ಅಂತ ಹೇಳೋದು ನಾನು ಬಹಳ ಜನ ನೋಡಿದ್ದೇನೆ. ಕಾರಣ ಏನು? ಈಗ ಏನೆಲ್ಲ ಮಾಡಿದ್ರು ದೇವ್ರ ಮಾತು ಕೇಳ್ತಾ ಇದೀಯ? ಎಷ್ಟು ಮಟ್ಟಿಗೆ ದೇವ್ರ ಮಾತಿಗೆ ನೀನು ವಿಧೇಯರಾಗಿದೆಯಾ? ದೇವರು ಆಜ್ಞಾನುಸಾರವಾಗಿ ನಡೀತಾ ಇದ್ದಾರೆ. ಏನೋ ಆಚಾರದ ಭಕ್ತಿ, ಚರ್ಚಿಗೆ ಬಂದೆ, ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಕೆಲವರು ಮಾಡ್ತಾರೆ, ನೋಡಿದೀವಿ. ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಚೆನ್ನಾಗಿ ಕೇಳಿಸ್ಬೇಕು. ಕೆಲವರು ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಅಮ್ಮನ ವಾಸಿ, ನಮ್ಮ ಅಮ್ಮನಿಗೂ ಒಳ್ಳೇದಾಗಲಿ, ನಮ್ಮ ಅಪ್ಪನಿಗೆ ಒಳ್ಳೇದಾಗಲಿ, ನನ್ನ ತನಕ್ಕೆ ಕುರಿಗೆ ಒಳ್ಳೇದಾಗಲಿ, ನನ್ನ ಮನೆಗೆ ಒಳ್ಳೇದಾಗಲಿ, ನನ್ನ ಕಾರ್ ಕೊಂಡ್ಕೋಬೇಕು, ಬಂಗ್ಲೆ ಕೊಡ್ಕೋಬೇಕು. ನಿಮ್ಮ ಪ್ರಾರ್ಥನೆ ಇವೆ. ವರ್ಷಾನುಗಟ್ಟಲೆ ನಿಮ್ಮ ಪ್ರಾರ್ಥನೆ ಇದೆ ಬಿಟ್ಟರೆ ಬೇರೆ ಪ್ರಾರ್ಥನೆ ಇಲ್ಲ. ಯಾವಾಗಲೂ ನಿನ್ನ ಸುಖಕ್ಕಾಗಿ, ನಿನ್ನ ಕ್ಷೇಮಕ್ಕಾಗಿ, ನಿನ್ನಗಾಗಿ, ನಿನ್ನ ಬಟ್ಟೆಗಾಗಿ ಬಿಟ್ರೆ ನಿನ್ನ ಪ್ರಾರ್ಥನೆ ಮತ್ತೆ ಏನಿದೆ? ಏನ್ ವಿಶೇಷ ಇದೆ? ಎಂದಾದರೂ ಹಾಳಾಗುವ ಶಿಸ್ವ, ನಿತ್ಯ ಜೀವವನ್ನು ಕಾಣದೆ, ಸತ್ಯವನ್ನು ಕಾಣದೆ ಅರಿಯುವ ಜನರಿಗೋಸ್ಕರ ಧಾರವಾದ ಪ್ರಾರ್ಥನೆ ಮಾಡಿದ್ದುಂಟ? ಆತ್ಮನಿಂದ ಪ್ರಾರ್ಥಿಸುವುದುಂಟ? ಏನೋ ಕಲಿತ ಪ್ರಾರ್ಥನೆ, ಅವರಿವ್ರನ್ನ ನೋಡಿ ಮಾಡಿದ ಭಕ್ತಿ, ಅವ್ರು ಮಾಡ್ತಾರೆ ನಾನು ಮಾಡ್ಬೇಕು ಅನ್ನೋ ಭಕ್ತಿ ಬಿಟ್ರೆ, ನಿನಗೀಗ ಆತ್ಮನಲ್ಲಿ ತೀರ್ಮಾನದಿಂದ ಮಾಡಿದ ಭಕ್ತಿ ಕಾಣಿಸ್ತಾ ಇದೆಯಾ?
ಇದೆಯಾ? ನಿನಗೆ ನೀನೇ ಆತ್ಮಪ್ರೇರಿತವಾಗಿ ಪ್ರೇರಿತನಾಗಿ ಮಾಡಿದ್ರಿಂದ ಪ್ರಾರ್ಥನೆಗಳು ಇದೆಯಾ? ಇಂಥ ಪ್ರಾರ್ಥನೆಗಳಿಗೆ ಯಾವ ಉತ್ತರ ಸಿಗುತ್ತೆ? ಹಠಭಕ್ತಿ ಇದು ಕೂಡ ಹೆಚ್ಚು ಕಡಿಮೆ ಆ ವಾಕ್ಯದಲ್ಲಿ 23ನೇ ವಾಕ್ಯದಲ್ಲಿ ಅಂತ ಭಕ್ತಿ ಏನು ಅಂತ ಹೇಳ್ತಾರೆ ಗೊತ್ತಲ್ಲಿ ನೋಡ್ರಿ, ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿದೆ. ನೀನ್ ಡಿಸೊಬೆ ಅಂದ್ರೆ ನೀನು ಅವಿಧೇಯನಾದ್ರೆ, ದೇವರು ಹೇಳಿದ್ದೊಂದು ನೀನು ಮಾಡೋದೊಂದ, ದೊಡ್ಡವ್ರು ಹೇಳೋದೊಂದು ನೀನು ಮಾಡೋದೊಂದ, ನಿನ್ ಗುರು ಹೇಳೋದೊಂದು ನೀನು ಮಾಡೋದೊಂದ. ಅವಿಧೇಯತೆ, ಈ ಅವಿಧೇಯತೆ ಮಾಟ ಮಂತ್ರಗಳಷ್ಟೇ ಕೆಟ್ಟದಂತೆ. ನೀನು ಒಂದು ಮಾಟಗಾರ ಮಂತ್ರಗಾರ ಇದ್ದಾಗ, ಯಾಕೆಂದ್ರೆ ನಿನ್ನಲ್ಲಿ ದೊಡ್ಡವರು ಹೇಳಿದ ಅಥವಾ ದೇವರು ಹೇಳಿದ, ನಿನಗಿಂತ ಹಿರಿಯ ಹೇಳಿದ ಮಾತಿಗೆ ಒಳಪಡುವ ವಿಧೇಯತೆ ತೋರಿಸುವ ಮನಸ್ಥಿತಿ ನಿನಗಿಲ್ಲ. ಅದಕ್ಕೆ ನಿನ್ನ ಜೀವಿತದಲ್ಲಿ ಸುಧಾರಣೆ ಕಾಣ್ತಾ ಇಲ್ಲ, ಆಶೀರ್ವಾದ ಸಿಗ್ತಾ ಇಲ್ಲ. ಕಾರಣ ಹಿರಿಯರು ಹೇಳಿದಂತ ಅಥವಾ ದೇವರು ಹೇಳಿದಂತ ಉಪದೇಶಗಳಿಗೆ ನಿನ್ನ ಒಪ್ಪಿಸಿಕೊಡುವಾಗ ನಿನ್ನ ಜೀವನದಲ್ಲಿ ದೊಡ್ಡ ಆಶೀರ್ವಾದ ದೇವರಿಂದ ಹೊಂದ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಆಮೇಲೆ ಅದಕ್ಕೆ ಪ್ರಿಯ ದೇವಚಂದ್ರನೇ, ನೀವೆಲ್ಲರೂ ಕೂಡ ದೇವರ ಮಾತನ್ನ ಕೇಳಿ. ದೇವರ ಮಾತಂದ್ರೆ ಏನು? ದೇವರ ವಾಕ್ಯ. ಹಾಗೆಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಈ ವಾಕ್ಯ ದೇವರು ನಮ್ಮ ಕೂಡ ಮಾತಾಡ್ತಾರೆ. ಸತ್ಯವೇದ, ಪರಿಶುದ್ಧ ಗ್ರಂಥ, ಸತ್ಯ. ಈ ಸತ್ಯದ ದೇವರ ಮಾತುಗಳನ್ನ ನೀನು ಕೇಳಿ ಕೈಕೊಂಡು ನಡೆದ್ರೆ ನಿನಗೆ ಆಶೀರ್ವಾದ. ದೇವರ ವಾಕ್ಯ ನಿನ್ನನ್ನ ಎಲ್ಲ ಕೇಳಿನಿಂದ, ದೇವರ ಉಪದೇಶ ನಿನ್ನನ್ನ ಎಲ್ಲ ಕೆಳಗಿನಿಂದ, ಕೆಟ್ಟ ದಾರಿಯಿಂದ ತಪ್ಪಿಸಿದ. ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾತನಿಂದ ಅಂತ ಪ್ರಶ್ನೆಯಲ್ಲಿ ಬರೆಯುತ್ತದೆ. ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾತನಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ನನ್ನ ಮಾತು ಕೇಳಿದ್ರೆ ನನ್ನ ಕಡೆ ನೋಡಿದ್ರೆ, ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಯಾರ ವಾಕ್ಯ? ದೇವರ ವಾಕ್ಯ, ದೇವರ ಮಾತು. ದೇವರ ವಾಕ್ಯವನ್ನು ನೀನು ಗಮನಿಸಿದರೆ, ದೇವರ ವಾಕ್ಯದ ಕಡೆ ನೀನು ಗಮನ ಕೊಟ್ಟರೆ, ನೀನು ನಿನ್ನ ಜೀವಿತದಲ್ಲಿ ಆಶ್ವಾಸಕ್ಕೆ. ಯೌವನಸ್ಥನು ತನ್ನ ನಡತೆ ಬದಲಾಗುತ್ತೆ. ಪ್ರತಿಯೊಬ್ಬ ದೇವರ ಮಕ್ಕಳ ಜೀವನ ಬದಲಾಗುತ್ತೆ ದೇವರ ವಾಕ್ಯದಿಂದ. ಯಾಕೆಂದ್ರೆ ವಾಕ್ಯ ಆತನು ನರವತಾರ ವ್ಯಕ್ತಿರುವಂತ ಯೇಸು, ಆತನ ಮಾತುಗಳು ನಿನ್ನ ಜೀವಿತಕ್ಕೆ ಆಶೀರ್ವಾದದಾಯಕ. ವಿಮೋಚನೆ ಕಂಡ 15:26 ಒಂದು ಮಾತಿದೆ, ದಯಮಾಡಿ ಯಾರು ಓದೋದು ಬೇಡ, ನನ್ನ ಕಡೆ ನೋಡಿ. ಹಿಂಗೆಲ್ಲ ಬೈಬಲ್ ಗೊತ್ತು. ವಿಮೋಚನೆ ಕಂಡ 15:26 ಏನಿದೆ ಗೊತ್ತಾ? ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕಂತ. ಕೆಲವು ದೇವರ ಮಾತು ಕೇಳೋದೇ ಇಲ್ಲ, ಎಲ್ಲ ಚಂದ ಕೇಳ್ತಾರೆ, ಬಹಳ ಚಂದ ಕೇಳ್ತಾರೆ. ಹಾಡುಗಳು, ವರ್ಷಿಪ್ಪು, ಡ್ಯಾನ್ಸ್ ಎಲ್ಲ ಜೋರು ಇರ್ತದೆ, ಎಲ್ಲದಕ್ಕೆ ಖುಷಿ ಇರ್ತದೆ. ದೇವರ ವಾಕ್ಯವನ್ನ ಕೇಳೋಣ ಅಂತ ಎದ್ದೋಗ್ತಾರೆ. ದೇವರ ಪರಿಶುದ್ಧವಾದ ಮಾತುಗಳು ಕೇಳಕ್ಕೆ ಕೆಲವರಿಗೆ ಇಷ್ಟ ಆಗಲ್ಲ. ದೇವರ ವಾಕ್ಯದಲ್ಲಿ ಹೇಳ್ತದೆ, ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿಸ್ಕೋ, ಶ್ರದ್ಧೆಯಿಂದ ಕೇಳಿ. ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ. ಯಾರ ದೃಷ್ಟಿಗೆ? ದೇವರ ದೃಷ್ಟಿಗೆ. ಇವತ್ತು ಮನುಷ್ಯನ ದೃಷ್ಟಿಗೆ ಸರಿಬೀಳೋದು ಮಾಡ್ತಾರೆ, ಮನುಷ್ಯನ ವೆಬ್ಸೈಟ್ ಮಾಡ್ತಾರೆ. ನಾನು ಚೆನ್ನಾಗಿ ಆಡಿದ್ದೆ, ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೆ, ನನ್ನ ಸಾಕ್ಷಿ ಚೆನ್ನಾಗಿದ್ದ. ಯಾರಿಗೆ ಲೆಕ್ಕ ಕೊಡ್ತಾ ಇದೆಯಾ? ಯಾರ ಹತ್ರ ಮೆಚ್ಚಿಸ್ಕೊಳಕ್ ಹೋಗ್ತಾ ಇದೆಯಾ? ನೀನು ಯಾರನ್ನ ಮೆಚ್ಚಿಸ್ಬೇಕಂತ ಇಷ್ಟಪಡ್ತಿದೀಯಾ? ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ. ನೀನು ಶ್ರದ್ಧೆಯಿಂದ ದೇವರ ಮಾತನ್ನು ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡುವುದಾದರೆ ಮತ್ತು ಆತನ ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡೆದರೆ, ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡೆಯುತ್ತೆ. ಒಂದ್ ಮಾಡಿ ಒಂದು ಬಿಡೋದಲ್ಲ. ಕೆಲವು ಪ್ರಾರ್ಥನೆ ಮಾಡ್ತಾರೆ, ಹಾಡು ಹೇಳೋದಿಲ್ಲ. ಕೆಲವು ಪ್ರಾರ್ಥನೆ ಅಷ್ಟೇ ಮಾಡ್ತಾರೆ, ವಾಕ್ಯ ಕೇಳೋಲ್ಲ, ಬೈಬಲ್ ಓದೋದಿಲ್ಲ. ಕೆಲವರು ಮನೆಗೆ ಕೂತ್ಕೊಂಡೇ ಕಾಣಿಕೆಗಳು ಕಳಿಸ್ತಾರೆ, ನನ್ನ ಪರವಾಗಿ ಪ್ರಾರ್ಥನೆ ಮಾಡಿಸುವಂತ.
ಇಲ್ಲಿ ನೀನ್ ಏನೇನೋ ಇಂಥ ವ್ಯಕ್ತ ಭಕ್ತಿಗಳು ನೀನು ತಿಳಿದ ಭಕ್ತಿ ಮಾಡಿದ್ರೆ ಆಶೀರ್ವಾದ ಸಿಗಲ್ಲ ನಿನಗೆ. ನೀನೇನ್ ಮಾಡ್ಬೇಕು ಗೊತ್ತಾ, ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಮತ್ತು ಆತನ ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೆದರೆ ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿನಗೆ ಬರಗೊಳಿಸಿದ. ಅಂದ್ರೆ ಅದರ ಏನು, ನಿನ್ನ ಗುಡಾರದ ಬಳಿ ಯಾವ ಕೇಳು ಬರುವುದಿಲ್ಲ ಅಂತ. ಹೌದು, ಸತ್ಯ ಇದೆ. ಪರತ್ಮನ ಮೊರೆ ಹೊಕ್ಕಿರುವ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದು. ನನ್ನ 58 ವರ್ಷ ಈ ಆಯುಷ್ಯ ದಿನಮಾನದಲ್ಲಿ ದೇವರು ನನ್ನನ್ನು ಆರೋಗ್ಯವಾಗಿಟ್ಟಿದ್ದಾರೆ. ಎಷ್ಟೋ ಸಲ ನನಗೆ ನಾನಾ ರೀತಿಯ ಶೋಧನೆಗಳು, ಟೆನ್ಷನ್ಸ್, ಸಮಸ್ಯೆಗಳು, ನಾನಾ ರೀತಿಯ ಹೋರಾಟಗಳು ಬಂದರು. ದೇವರನ್ನ ದೃಷ್ಟಿಸುವಾಗ ಮನುಷ್ಯನ ಮೆಚ್ಚಿಸಕ್ಕಲ್ಲದೆ ಅಪ್ಪ ನೀವು ನೋಡುವುದೇ ಅಂತೇಳಿ ದೇವರನ್ನು ಮೆಚ್ಚಿಸುವ ಪ್ರಯತ್ನ ನಾನು ಮಾಡುವಾಗ ನನ್ನ ಜೀವಿತದಲ್ಲಿ ನನ್ನ ಕೊನೆ ಶ್ವಾಸಗಳು, ನನ್ನ ಕಾರ್ಯಕ್ರಮಗಳು, ನನ್ನ ಕೆಲಸಗಳು ದೇವರಿಗೆ ಮೆಚ್ಚುಗೆ ಆಗಬೇಕಂತ ಅಪೇಕ್ಷೆ ಇರುವ ಮನುಷ್ಯ. ಇದನ್ನು ನಾವು ಸಾಕ್ಷಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನೀವು ಮನುಷ್ಯನ ಮೆಚ್ಚಕ್ಕಾಗಲ್ಲ. ನೀನು ದೇವರ ಸತ್ತಾದ ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ಮಾಡಿದ್ರೆ ನಿನ್ನನ್ನು ಆಶೀರ್ವದಿಸಿ ದೇವರು ಆರೋಗ್ಯ ಕೊಟ್ಟು ಎಲ್ಲ ಕೇಳುವ ಅಪಾಯಗಳನ್ನು ತಪ್ಪಿಸಿ ಕಾಪಾಡ್ತಾರೆ. ನಾವೆಷ್ಟೊತ್ತು ಮನುಷ್ಯರಿಗೆ ಲೆಕ್ಕ ಕೊಡಕ್ಕೆ ಹೋಗ್ತೀವಿ. ಹಣ ನನ್ನ ಬದುಕಿನಲ್ಲಿ ಹಿಂಗಾಯ್ತಾನ, ಆ ಪಕ್ಕ ನನ್ನ ಬದುಕಿನಲ್ಲಿ ಹಿಂಗಾಯ್ತು, ನನಗೇನೋ ನ್ಯಾಯ ಮಾಡ್ತೀರ. ಅವ್ರು ನಗಾಡ್ತಾರೆ. ನಿನ್ನ ವಿಷಯಗಳೆಲ್ಲ ತಿಳಿದುಕೊಂಡು ಇನ್ನೂ 10 ಜನಕ್ಕೆ ಡಬ್ಬುನ ಸಾರಿ ನಿನ್ನನ್ನು ಹರಾಜಾಗ್ತಾರೆ. ಅದೇನೋ ಕಷ್ಟವೇ, ಅದೇನೋ ನಿನ್ನ ಬಾಧೆ, ಅದೇನೋ ನಿನ್ನ ನೋವನ್ನ ಹೇಳ್ಕೊಳ್ಳೋದು ಏನಿದೆಯಲ್ಲ ಅದನ್ನ ದೇವರ ಮುಂದೆ ಬಂದು ಹೇಳ್ಕೋ. ದೇವರ ಸನ್ನಿಧಿ ಬಂದು ಹೇಳ್ಕೋ. ಯಾಕೆಂತಂದ್ರೆ ನಿನ್ನ ಪಾಪಗಳೆಲ್ಲ ತೊಳೆದು ನಿನ್ನ ಹಿಮದಂತೆ ಬೆಳ್ಳಗೆ ಮಾಡಿ ಆಶೀರ್ವದಿಸಿ ಕಾಯುವ ದೇವರು. ನಿನ್ನ ಕತ್ತಲೆಯ ಜೀವಿತವನ್ನ ಬೆಳಕಾಗಿ ಮಾಡಲು ಶಕ್ತನಾದ ದೇವರು. ಯೋಹಾನನ ಪತ್ರಿಕೆಯಲ್ಲಿ ಒಂದು ಮಾತಿದೆ. 1ನೇ ಯೋಹಾನ ಪತ್ರಿಕೆ 1:7. ಬೇಗ ಯಾರಾದರೂ ಗಂಟೆಗೆ ಓದಿ ಸ್ಪಷ್ಟವಾಗಿ. ಆದ್ರೆ ಆತನು ನೋಡಿ, ಇಲ್ಲೆಲ್ಲ ಕೇಳಿಸ್ಕೊಳ್ಳಿ. ನಾನು ಕತ್ತಲೆಯಿಂದ ದೇವರು ಬೆಳಕಿಗೆ ನಡೆಸ್ತಾನೆ ಅಂತ ಹೇಳಿದೆ. ಕತ್ತಲೆಯಿಂದ ಬೆಳಕಿಗೆ ನಡೆಸ್ತಾನೆ ದೇವರು ಅಂತ ಹೇಳಿದೆ. ಆದ್ರೆ ಆತನು ಬೆಳಕಿನಲ್ಲಿ ಇರುವಂತೆಯೇ ನೋಡ್ರಿ, ನಾವು ಬೆಳಕಿನಲ್ಲಿ ನಡೆದರೆ ನನ್ನ ಕೇಳಿಸ್ಕೊಂತೀರಾ? ಆತನು ಬೆಳಕಿನಲ್ಲಿ ಇದ್ದಂತೆ ನಾವು ಬೆಳಕಿನಲ್ಲಿ ನಡ್ಕೋಬೇಕಂತ. ತಂದೆ ತನ್ನ ಮಕ್ಕಳು ಚೆನ್ನಾಗಿರ್ಬೇಕಂತ, ಡಾಕ್ಟರ್ ಆದ ತಂದೆ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ಬೇಕಂತ ಇಷ್ಟಪಡ್ತಾನೆ. ಲಾಯರ್ ತನ್ನ ಮಗನ ಲಾಯರ್ ಮಾಡ್ಬೇಕಂತ ಇಷ್ಟಪಡ್ತಾನೆ. ರಾಜಕೀಯ ನಾಯಕನು ತನ್ನ ಮಗನ ರಾಜಕೀಯದಲ್ಲಿ ಬರಬೇಕಂತ ಇಷ್ಟಪಡ್ತಾನೆ. ಒಬ್ಬ ಸೇವಕನು ತನ್ನ ಮಗ ಸೇವಕನಾಗಬೇಕಂತ ಇಷ್ಟಪಡ್ತಾನೆ. ಇಲ್ಲಿ ಈ ದೇವರು ಹೇಳ್ತಾನೆ, ಆತನು ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ನೋಡ್ರಿ ಅನ್ಯೋನ್ಯತೆಯಲ್ಲಿದ್ದೇವೆ. ಬೆಳಕಿನಲ್ಲಿದ್ದವರು ಅನ್ಯೋನ್ಯತೆಯಲ್ಲಿರ್ತಾರೆ, ಬೆಳಕಿನಲ್ಲಿದ್ದವರು ಅನ್ಯೋನ್ಯತೆಯಲ್ಲಿರ್ತಾರೆ. ಕತ್ತಲೆಯಲ್ಲಿದ್ದವರು ಹರಕೊಳ್ತಾರೆ, ಸಂಬಂಧಗಳನ್ನ ಹರ್ಕೊಳ್ತಾರೆ. ಕತ್ತಲೆಯಲ್ಲಿದ್ದವರು ಅಣ್ಣ ಬೇಡ, ಅಕ್ಕ ಬೇಡ, ಅಣ್ಣ ಬೇಡ, ತಮ್ಮ ಬೇಡ, ತಂಗಿ ಬೇಡ, ಸಂಸಾರ ಬೇಡ, ಯಾರು ಬೇಡ, ಹರ್ಕೊಳ್ತಾರೆ. ಕತ್ತಲೆಯಲ್ಲಿದ್ದವರು. ಬೆಳಕಿನಲ್ಲಿದ್ದವರು ಅನ್ಯೋನ್ಯವಾಗಿ ಇರ್ತಾರೆ, ಹೊಂದಿಕೊಂಡು ಹೋಗ್ತಾರೆ, ಪ್ರೀತಿಯಲ್ಲಿ ಇರ್ತಾರೆ. ಅದಕ್ಕೆ ಇವತ್ತು ಲೋಕದಲ್ಲಿ ಕತ್ತಲೆ ಇದೆ. ನೋಡು ನಿಡೋಳು ಪಾಪ ಕಾಯತ್ತಲು ಕವಿನಿದೆ. ನೋಡು ನಿಡೋಳು ಈ ಧರಣಿಯಲ್ಲಿ, ಈ ಭೂಮಿಯಲ್ಲಿ ಎಲ್ಲ ಕಡೆ ಕತ್ತಲೆ ಕವಿದಿದೆ. ಎಲ್ಲ ಬೆಳಕಿಲ್ಲ, ಕತ್ತಲೆ ಅನುಭವ. ನೋಡು ನಿಡೋಳು ಪಾಪ ಕಾಗತ್ತಲು ಕವಿನಿದೆ. ಪಾಪದ ಕಾಗತ್ತಲು ಬರೀ ಕತ್ತಲ್ಲ, ಭಯಂಕರ ಕತ್ತಲು. ಜ್ಯೋತಿಯಂತೆ ಜ್ವಲಿಸು ಜೀವವಾಕ್ಯವ ಕೈಯಲ್ಲಿ ಹಿಡಿದು. ವಾಕ್ಯ ಕೈಯಲ್ಲಿ ಹಿಡಿ. ನೀನು ಬೆಳಕಲ್ಲಿ ಬೆಳಗುತ್ತೀಯ. ದೇವರ ಮಾತು ಕೈಯಲ್ಲಿ ಹಿಡಿ, ಬೆಳಗುತ್ತೀಯ. ದೇವರ ವಾಕ್ಯವನ್ನು ಹಿಡಿದಾಗ ನೀನು ಜ್ಯೋತಿಯಂತೆ ಬೆಳಗುತ್ತೀಯ. ಇವತ್ತು ವಾಕ್ಯನ ಬಿಟ್ಟು ಬಿಡ್ತಾರೆ, ದೇವರ ಮಾತು ಬಿಟ್ಟು ಬಿಡ್ತಾರೆ. ಒಣ ಕುರಿ ಕೋಳಿ ದೇವರಿಗೆ ಕಾಣಿಕೆಗಳು 1000 ಗಟ್ಟಲೆ, ಲಕ್ಷ ಗಟ್ಟಲೆ ನಾನು ಗುಡಿ ಕಟ್ಟಿದೆ, ಗೋಪುರ ಕಟ್ಟಿದೆ ಅಂತ ಸಂತೋಷ ಪಡ್ತಾರೆ. ಆದರೆ ಮನೆಯಲ್ಲಿ ಮಕ್ಕಳು, ಮನೆ ಸ್ಥಿತಿ, ಪರಿಸ್ಥಿತಿ, ಅನಾರೋಗ್ಯಗಳು, ಕಾಯಿಲೆಗಳು, ಕಷ್ಟಗಳು, ಅಸಮಾಧಾನಗಳು ನಾಟ್ಯ ಮಾಡಬಾರದು.
ಎಲ್ಲ ಇದ್ದು ಏನಿಲ್ಲವರು, ಹೊಲ ಮನೆ ದನ ಕುರಿ ಎಲ್ಲ ಇದ್ರೆ ತಿನ್ನಕ್ಕಿಲ್ಲ, ಹೊಟ್ಟೆ ತುಂಬ ಹುಟ್ಟಿಲ್ಲ, ಕಟ್ಟ ಮನೆ ನಿದ್ದೆ ಮಾಡಿದ್ರು. ಕಾರಣ ಏನು? ದೇವ್ರ ಮಾತು ಕೇಳ್ತಾ ಇದ್ದಾರೆ, ಕಾಲದಂತ ಓದ್ರಿ. ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡುತ್ತದೆ. ನೋಡಿ, ಯೇಸುವಿನ ರಕ್ತವು, ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸುವಿನ ರಕ್ತವು ಸಕಲ, ನೋಡಿ ನೋಡಿ ನನ್ನ ಕಡೆ, ಸಕಲ ಒಂದಿರಲ್ಲ ನಿನ್ನ ಎಲ್ಲ ಪಾಪ ಕರ್ಮಗಳನ್ನ, ತಲೆಮಾರುಗಳಿಂದ ಬಂದ ಶಾಪ ಪಾಪ ಕರ್ಮಗಳನ್ನ ಶುದ್ಧಿ ಮಾಡುತ್ತದೆ. ಅದಕ್ಕೆ ನೀವಿವತ್ತು ದೇವರ ಯೇಸುವಿನ ಪರಿಶುದ್ಧವಾದ ರಕ್ತ, ನಿಷ್ಕಳಂಕವಾದ ರಕ್ತ, ಕಾಮ ಕ್ರೋಧ ಮದ ಮತ್ಸರಗಳಿಂದ ಅಗಮ್ಯ ಬ್ರಹ್ಮಚಾರ್ಯ ಪರಿಶುದ್ಧವಾದ ನಿರ್ಮಲವಾದ ರಕ್ತದಿಂದ ನಿನ್ನನ್ನು ತೊಳ್ಕೊಳ್ಳಬೇಕು. ಈ ಈ ಈ ಪಶು ಪ್ರಾಣಿ ಮತ್ತು ಈ ಪಶು ಪ್ರಾಣಿಗಳ ಈ ಲೋಕದ ಯಾವುದೇ ನೀರು ನಿನ್ನನ್ನು ಶುದ್ಧಿ ಮಾಡಬಾರದು. ನಿನ್ನ ದೇಹವನ್ನು ಶುದ್ಧಿ ಮಾಡಬಹುದು. ನೀನು ಸಕ್ಕರ್ ಸೋಪು ಅಥವಾ ಲೈಫ್ ಬಾಯ್ ಸೋಪು ಅಥವಾ ಇನ್ಯಾವುದೋ ಇದ್ರೆ ಒಳ್ಳೆ ಒಳ್ಳೆ ಫ್ರಾಗ್ರೆನ್ಸ್ ಇರೋ ಸೋಪಿನಿಂದ ನಿನ್ನ ಮೈಯಷ್ಟೇ ಸುಂದರ ಮಾಡ್ಕೋಬಹುದು. ಆದರೆ ನಿನ್ನ ಹೃದಯ, ನಿನ್ನ ಮನಸ್ಸು ಕತ್ತಲಲ್ಲಿ ಇರ್ತದೆ. ಆ ಮನಸ್ಸು ಹೃದಯ ಅದು ಬೆಳಕಾಗಿ ಅದು ಚೆನ್ನಾಗಿರ್ಬೇಕಂದ್ರೆ ಎರಡನ್ನು ಶುದ್ಧಿ ಮಾಡ್ಕೋಬೇಕು. ದೇಹವನ್ನು, ನಿನ್ನ ಅಂತರಾತ್ಮವನ್ನು ಶುದ್ಧಿ ಮಾಡಬೇಕು. ಆ ಮನಸ್ಸಿನ ಆ ಆತ್ಮವನ್ನು ಶುದ್ಧಿ ಮಾಡುವಾತನು, ನಿನ್ನ ದೇಹವನ್ನು ಶುದ್ಧಿ ಮಾಡುವಾತನು ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳಿಂದ ನಿಮ್ಮನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡುತ್ತದೆ. ಅದಕ್ಕೆ ಆ ಯೇಸುವಿನ ರಕ್ತದ ಕೆಳಗೆ ಬಂದು ಆತನ ಯಜ್ಞ, ನಿನಗೋಸ್ಕರ ಯಜ್ಞವಾಗಿದೆ, ನಿನಗೋಸ್ಕರ ಬಲಿಯಾಗಿದೆ, ನಿನಗೋಸ್ಕರ ತನ್ನ ಜೀವನವನ್ನ ಆ ಶಿಲುಬೆ ಮೇಲೆ ಆ ಕೊನೆಯ ಹನಿಯ ರಕ್ತದ ತನಕ ಸುರಿಸಿ ನಿನ್ನನ್ನು ಪವಿತ್ರನಾಗಿ ಮಾಡಿ, ಪರಿಶುದ್ಧನಾಗಿ ಮಾಡಿ, ಬೆಳಕಿನಲ್ಲಿ ನಡೆಸಬೇಕಂತ ಪ್ರಾಣ ಕೊಟ್ಟ ದೇವರು ಯೇಸು ಕ್ರಿಸ್ತ. ಆತನ ಸನ್ನಿಧಿಗೆ ನೀನು ಬರುವುದಾದ್ರೆ ನಿನ್ನ ಜೀವಿತ ಬೆಳಕಾಗಿದೆ. ಆತನ ಮಾತು ಕೇಳಿ ಮೆಚ್ಚುತ್ತದೆ. ಯಜ್ಞಗಳನ್ನು ಮೆಚ್ಚುವುದಿಲ್ಲ, ಯಜ್ಞಗಳಲ್ಲ, ಆತ ಯಜ್ಞಗಳು ಬೇಡ. ದೇವರಿಗೆ ಇದೇ ಇದ್ದರೆ ಆತನ ಮಾತು ಕೇಳುವವರು ಬೇಕು. ಭಗವಾನ್ ಯೇಸುವಿನ ರಕ್ತ ನಿಮ್ಮನ್ನು ಶುದ್ಧಿ ಮಾಡ್ತದೆ. ಎರಡನೇದಾಗಿ ದೇವರ ವಾಕ್ಯೋಪದೇಶ ಸಹಿತವಾದ ಜಲ ಸ್ನಾನ ಅಂತ ಬದಲಿದೆ. ಎಫೆಸದವರು ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ ನೋಡ್ತೇವೆ, ಆತನು ತನ್ನ ಸಭೆಯನ್ನ ನಿಷ್ಕಳಂಕವಾದದ್ದು, ಸುಕ್ಕು ಕಳಂಕ ಮುಂತಾದದ್ದು ಇಲ್ಲದ ಶುದ್ಧ ಕಲಿಕೆಯೋ ಎಂಬಂತೆ ತನ್ನ ಎದುರಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ಅದನ್ನು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಮಾಡಿಸಿರುವಂತ ಬರ್ತದೆ. ಅಂದ್ರೆ ವಾಕ್ಯ, ದೇವರ ವಾಕ್ಯ ಅದು ನೀರು. ಇವತ್ತು ವಾಕ್ಯ ನಮ್ಮ ಮನಸ್ಸನ್ನು ಪರಿವರ್ತಿಸುತ್ತದೆ. ದೇವರ ಮಾತು ನಮ್ಮನ್ನು ಬದಲಾಯಿಸುತ್ತದೆ. ಆತನ ನೀತಿಯ ವಚನಗಳು, ಆತನ ಉಪದೇಶ ನಮ್ಮನ್ನು ಬದಲಾಯಿಸುತ್ತದೆ. ಇವತ್ತು ವಿಶ್ವದಲ್ಲಿ ಅನೇಕರು ಯೇಸು ಕ್ರಿಸ್ತರ ಸಂದೇಶಗಳನ್ನ ಕೇಳಿ ದೊಡ್ಡ ದೊಡ್ಡ ಮೇಧಾವಿಗಳಾಗಿ ಆಶ್ವಾಸಪಟ್ಟಿದ್ದಾರೆ. ಯೇಸು ಕುಲಕರ್ತನಾಗಿ ಜಾತಿ ಧರ್ಮಗಳನ್ನು ಸ್ಥಾಪಿಸುವುದಕ್ಕಾಗಿ ಬರಲಿಲ್ಲ. ಆತನು ಮತಕರ್ತನಲ್ಲ, ಆತನು ಮನುಕುಲವನ್ನ ಬೆಳಕಿನೆಡೆಗೆ, ಜ್ಞಾನದೆಡೆಗೆ, ದೇವರ ರಾಜ್ಯಕ್ಕೆ, ನಿತ್ಯತ್ವಕ್ಕೆ ಕರೆದೊಯ್ಯಲು ಬಂದಂತ ದೇವರು. ರಕ್ಷಣೆ, ಶ್ರೇಷ್ಠವಾದ ರಕ್ಷಣೆ ಕೊಡಲಿಕ್ಕೆ ಬಂದ ಕುಟುಂಬಗಳನ್ನ, ದೇಶಗಳನ್ನ ಸಮಾಧಾನದಲ್ಲಿ ನಡೆಸಲಿಕ್ಕೆ ಬಂದ ದೇವರು. ಅದಕ್ಕೆ ಆತನನ್ನು ಇವತ್ತು ಏಕೈಕ ವಿಶ್ವದಲ್ಲಿ ಪೂಜಿಸಲ್ಪಡುತ್ತಿರುವ, ಆರಾಧಿಸಲ್ಪಡುತ್ತಿರುವ ಏಕೈಕ ದೈವ ಐಸಿ. ಇದು ಒಬ್ಬ ಬೀದಿಯ, ಒಂದು ಓಡಿಯ ಅಥವಾ ಒಂದು ಮನೆಯ ದೇವರಾಗಿ ಕರೆಯಲ್ಪಡಲಿಲ್ಲ. ಇದು ವಿಶ್ವದ ದೇವರಾಗಿ, ರಕ್ಷಕನಾಗಿ, ಲೋಕದ ಪ್ರಭುವಾಗಿ ಕರೆಯಲ್ಪಟ್ಟ ಶ್ರೀ ಯೇಸು ಕ್ರಿಸ್ತ. ಈತನನ್ನು ನೀವು ಇವತ್ತು ಅಂಗೀಕರಿಸುವುದಾದರೆ, ಆತನ ಮಾತು ಕೇಳುವುದಾದರೆ ನೀನು ಆಶ್ವಾಸಿಸುವ. ನಿನ್ನನ್ನು ನೀನು ಒಪ್ಪಿಸಿಕೊಟ್ಟರೆ ಸಾಕು. ನಿನ್ನಿಂದ ಮತ್ತೇನನ್ನೂ ಆತನ ಅಪೇಕ್ಷೆ ಪಡಲಿಲ್ಲ. ನೀನು ಆತನ ಕಡೆ ಮುಖ ಮಾಡಿದರೆ ಸಾಕು. ಯೆಶಾಯನ ಪ್ರವಾದನೆಗಳು 55ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೀಗಿದೆ, ದುಷ್ಟನು ತನ್ನ ದುಷ್ಟತನವನ್ನು ಬಿಡಲಿ, ಕೆಡುಕನು ತನ್ನ ಕೆಟ್ಟ ಆಲೋಚನೆಯನ್ನ ತ್ಯಜಿಸಲಿ.
ನನ್ನ ಕಡೆ ತಿರುಗಿಕೊಳ್ಳುವುದಾದರೆ ನಾನು ಕರುಣಿಸುವೆನು ಅಂತ ಬರೆಯಲ್ಪಟ್ಟಿದೆ. ಇವತ್ತು ಎಲ್ಲಿ ನೋಡಿದಲ್ಲಿ ದುಷ್ಟತನವೇ, ಕೆಟ್ಟತನವೇ, ಇತರ ವಿಷಯಗಳಲ್ಲಿ ತಲೆ ಹಾಕಿ ತಮ್ಮ ಕೆಲಸವನ್ನು ಗಂಭೀರವಾಗಿ ತಾವು ಗೌರವಿತವಾಗಿ ಮಾಡಿಕೊಳ್ಳದೆ ಮತ್ತೊಬ್ಬರ ವಿಷಯಗಳಲ್ಲಿ ತಲೆ ಹಾಕಿ ಕೇಳು ಬಯಸುವ ಜನರೇ, ಕೆಡುಕನ್ನು ಯೋಚನೆ ಮಾಡುವ ಜನರೇ ಹೆಚ್ಚು. ಯಾಕೆ ಇದನ್ನೆಲ್ಲ ಮಾಡುವುದು ಯಾರು? ದೆವ್ವ ಅಂತ ನಾವು ಕರೀತೀವಿ. ದೇವರಿದ್ದಾನೆ, ದೆವ್ವ ಇದೆ, ಬೆಳಕಿದೆ, ಕತ್ತಲೆ ಇದೆ, ಸುಳ್ಳಿದೆ, ನಿಜ ಇದೆ. ಇವತ್ತು ದೇವರಿದ್ದ, ದೇವರು ಯಾವಾಗಲೂ ಒಳ್ಳೆಯದೇ ಮಾಡುತ್ತಾನೆ, ದೆವ್ವ ಯಾವಾಗಲೂ ಕೆಟ್ಟದೇ ಮಾಡುತ್ತೆ. ನೀನು ಯಾರ ಪಕ್ಷವಾಗಿದ್ದೀನಿ? ಇವತ್ತು ದೇವರ ಕಡೆ ದೃಷ್ಟಿಸು. ಅಲ್ಲಿ ಕೆಳಗಡೆ ಬರೆಯಲ್ಪಟ್ಟಿದೆ, ನೀನು ಒಂದು ವೇಳೆ ಯೆಹೋವನ ಕಡೆ ತಿರುಗಿಕೊಂಡರೆ ಆತನು ನಿನ್ನನ್ನು ಕರುಣಿಸುವನು. ನೀನು ತಿರುಗೋ, ಅದನ್ನು ಬೆನ್ನು ಮಾಡಿದೀಯ, ಆತನಿಗೆ ವಿಮುಖನಾಗಿ ನಿಂತಿದ್ದೀಯ, ಆತನ ಕಡೆ ತಿರುಗಿಕೋ. ಇವತ್ತು ಬೆನ್ನು ಮಾಡಿ ದೇವಸ್ಥಾನಗಳಿಗೆ ಹೋದಾಗ, ಪ್ರಾರ್ಥನೆಗಳಿಗೆ ಹೋದಾಗ ಕೆಲವು ಕಡೆ ನಾವು ನೋಡ್ತೀವಿ, ಸಮಾಜದಲ್ಲಿ ಪ್ರಾರ್ಥನೆ ಮಾಡಿ ಕೈ ಮುಗಿದು ಹೋಗುವಾಗ ಮೆಲ್ಲಗೆ ಹಿಂದೆ ಸರಿದು ಹೋಗ್ತಾರೆ, ಬೆನ್ನು ಮಾಡಿ ಹೋಗಲ್ಲ. ಇವತ್ತು ಎಷ್ಟೋ ಜನ ದೇವರ ಆಲಯಕ್ಕೆ, ದೇವರ ಸನ್ನಿಧಿಗೆ, ಒಳ್ಳೆ ಉಪದೇಶಕ್ಕೆ ಬೆನ್ನು ಮಾಡಿದ್ದಾರೆ, ವಿಮುಖರಾಗಿದ್ದಾರೆ. ಇವತ್ತು ನೀ ದೇವರ ಕಡೆ ಮುಖದರ್ಶನವನ್ನು ವಹಿಸು, ಆತನ ಕಡೆ ತಿರುಗಿಕೋ, ಆತನ ಕರುಣೆ ನಿನಗೆ ಸಿಕ್ಕಿಯಾತು. ದೇವರ ಕರುಣೆ ನಿನಗೆ ಸಿಗಬೇಕಾದ ಆತನ ಕಡೆ ತಿರುಗಬೇಕು, ಆತನ ಮುಖದರ್ಶನವನ್ನು ನೀನು ಬಯಸಬೇಕು. ಯಾರು ಇವತ್ತು ದೇವರ ಕಡೆ ಆತನ ಕಡೆ ಮುಖ ಮಾಡ್ತಾರೋ ಅವರಿಗೆ ದಯೆ ಸಿಗುತ್ತೆ, ಕರುಣೆ ಸಿಗುತ್ತೆ, ಅವರಿಗೆ ಆಶೀರ್ವಾದ ಬರುತ್ತೆ. ನಮ್ಮ ಮಕ್ಕಳು ನಮ್ಮ ಮುಖ ತೋರಿಸಿದ್ರೆ ಅವ್ರ ಮುಖದಲ್ಲಿರುವ ಕಷ್ಟ ಸುಖಗಳು ಗೊತ್ತಾಗ್ತದೆ. ಒಂದು ಗಾಯ ಆದರೆ ಮುಖದಲ್ಲಿ ಏನಾದರೂ ವಿಚಿತ್ರವಾದ ಅವ್ರ ದುಃಖದಲ್ಲಿದ್ರೆ ನೀನು ಯಾಕೆ ವಿಕಾರವಾಗಿದೆಯಾ, ಏನ್ ಚಿಂತೆ ಬಂತು, ನೀನು ಯಾಕೆ ಚಿಂತೆ ಮಾಡ್ತಾ ಇದೆಯಾ ಅಂತ ಮುಖ ನೋಡುವಾಗ ಕೇಳಿ ನಿನಗೆ ಉಪಶಮನವನ್ನ, ನಿನಗೆ ಮಾರ್ಗವನ್ನ ಕೊಡ್ತಾರೆ. ಅಥವಾ ನಿನ್ನ ಮುಖಕ್ಕೆ ಏನಾದ್ರು ಆಗಿದ್ರೆ ನಿನಗೆ ಏನಾದ್ರು ಹಚ್ಚಿ ಸುಂದರಗೊಳಿಸ್ತಾರೆ. ನಿನ್ನ ಮುಖ ನೋಡುವ, ಮುಖ ತಿರ್ಸ್ಕೊಟ್ರೆ ನಿನಗೆ ಯಾರು ಅಂದ ಚಂದ ಮಾಡ್ತಾರೆ. ನಿನ್ನ ಕಷ್ಟ ಯಾರಿಗೆ ಗೊತ್ತಾದೀತು. ಹಾಗೆ ದೇವ್ರ ಕಡೆ ನೀನು ತಿಳ್ಕೊಂಡಾಗಲೇ ಆತ ನಿನ್ನ ಮಗ ನೋಡಿ, ನಿನ್ನ ಕಷ್ಟ ನೋಡಿ ನಿನ್ನನ್ನು ಪರಿಹರಿಸಿ ಆಶ್ವಾಸಿಸುವುದು. ನೀನು ಅದನ್ನು ಬೆನ್ನು ಮಾಡಿ ಹೋಗ್ತಾ ಇದ್ರೆ ನೀನು ದೇವರ ಕಡೆ ಹೋಗ್ತಾ ಇದೆಯನ್ನು ನೋಡ್ಕೋತಾ ಇರ್ಬೇಕಾದ್ರೆ, ಅಂದ್ರೆ ನೀನು ದುರಾತ್ಮನ ಕಡೆ ಇದೆಯೇನು, ಲೋಕದ ಪ್ರಪಂಚದ ವೈಭವದ ಕಡೆ, ಅಂಗಚಂದಗಳ ಕಡೆ, ಲೋಕದಲ್ಲಿ ಕ್ಷಣಿಕ ಮಾತ್ರ ಇರುವ ನಾಶನಕ್ಕೆ ನಡೆಸುವ ಲೋಕದ ಕಡೆ ನೀನು ಹೋಗ್ತಾ ಇದೆಯಾ, ದೇವ್ರ ಕಡೆ ಹೋಗ. ದೇವರು ನಿನ್ನನ್ನು ಆಶ್ವಾಸಿಸಿ. ಆಮೆನ್, ಹಲ್ಲೆಲೂಯಾ. ದೇವ ಜನರೇ, ನಾವೆಲ್ಲರೂ ಕೂಡ ನಾನು ಗಂಭೀರವಾಗಿ ಬಯಸುವುದೇನೆಂದರೆ ನಾವೆಲ್ಲರೂ ಕೂಡ ದೇವರ ಕಡೆ ತೆರೆಕೊಳ್ಳೋಣ, ವಿಧೇಯರಾಗಿರೋಣ. ಸುಮ್ಮನೆ ವಿಚಾರ ಇಲ್ಲದ ಆಚಾರ ಪದ್ಧತಿ ಬಿಟ್ಟು 2026ನೇ ಇಸ್ವಿಯಲ್ಲಿ ನಾನು ಕರ್ತನಿಗಾಗಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ದರ್ಶನ, ಬಾಧ್ಯತೆಯಿಂದ ನಡ್ಕೊಂಡು ದೇವರಿಂದ ಆಶೀರ್ವಾದವನ್ನು ಸಭೆಯಾಗಿ ಸೇರಿರುವ ನಾವೆಲ್ಲರೂ ಕೂಡ ದೇವರು ಈ ಅನುಭವಗಳನ್ನು ಕೊಡಲಿ. ಆಮೆನ್, ಹಲ್ಲೆಲೂಯಾ. ದಯವಿಟ್ಟು ನಾವೆಲ್ಲರ ಮೂಲಕ ನೋಡಿ ನಮಗೆ ವಿಧೇಯತೆ ಮತ್ತು ಆತನ ಮಾತು ಕೇಳುವ, ಆತನಿಗೆ ಒಡಪಟ್ಟು ಜೀವಿಸುವ ಕೃಪೆಯನ್ನು ದೇವರು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಮಂಡಿ ಹೋಗಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್.